ಮಸಾಲ ಅವಲಕ್ಕಿ ಭಾತ್ ಹೇಗಿದೆ ಕೇಳೋದಕ್ಕೆ. ರೆಗ್ಯುಲರ್ ಆಗಿ ಅವಲಕ್ಕಿ ಚಿತ್ರಾನ್ನ ಥರ ಮಾಡ್ಕೊಂಡು ತಿಂದಿರ್ತೀರ, ಹೋಟೆಲ್ ಹೋದರೂ ಸಹ ಅದೇ ರೀತಿ ಸಿಗುತ್ತೆ. ಹೊಸ ರೀತಿಯಾಗಿ ವಿಭಿನ್ನವಾದ ಈ ಒಂದು ಮಸಾಲೆ ಅವಲಕ್ಕಿಯನ್ನು ಯಾವ ರೀತಿ ಮಾಡ್ಕೋಬೇಕು, ಪ್ರತಿಯೊಂದು ತರಕಾರಿಗಳನ್ನ ಬಳಸಿ ಅದ್ಭುತವಾದ ಬ್ರೇಕ್ಫಾಸ್ಟ್ ಅಥವಾ ಈವನ್ ಲಂಚ್ ಬಾಕ್ಸ್ಗೂ ಸಹ ಇದನ್ನು ನೀವು ತಿನ್ಬೋದು. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದು. ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತ. ಇದೆಲ್ಲನೂ ಸಿಂಪಲ್ ಸ್ಟೆಪ್ಸಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ರೆಸಿಪಿಯಲ್ಲಿ ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನು ಯಾವುದೇ ತಡ ಮಾಡಿದ್ರೆ ನಡೀರಿ ನೋಡುವ. ನೋಡಿ, ಮೊದಲನೇದಾಗಿ ಈ ಅವಲಕ್ಕಿ ಭಾತ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ನೋಡ್ಕೊಂಡ್ಬಿಡುವ. ಅದೇನೇನಪ್ಪ ಅಂತ ಹೇಳಿದ್ರೆ, ಕಾಯಿ ತುರಿ 1 ಕಪ್ನಷ್ಟು ತೊಗೊಂಡಿದ್ದೀನಿ, ಫ್ರೆಶ್ ಆಗಿ ಗ್ರೇಟ್ ಮಾಡಿರ್ತಕ್ಕಂಥದ್ದು. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ನಿಂಬೆ ಹಣ್ಣು. ತರಕಾರಿಗಳು ನಾನು ಇಲ್ಲಿ ಗಟ್ಟಿ ಪದಾರ್ಥಗಳು ತೊಗೊಂಡಿದ್ದೀನಿ. ಈರುಳ್ಳಿ, ನೌಕೋಲು, ಕ್ಯಾರೆಟ್ ಮತ್ತು ಬೀನ್ಸು ಉದ್ದುದ್ದ ಜೂಲಿಯನ್ಸ್ ಆಗಿ ಹಚ್ಕೊಂಡಿದ್ದೀನಿ. ಸೊ ಈಗ ಸ್ಪೈಸಸ್ ಬಂದುಬಿಟ್ಟು ಸಾಸಿವೆ, ಅರಿಶಿನ, ಜಿಂಜರ್ ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗೆ ಮೆಣಸಿನ್ಕಾಯಿ, ಉಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಹಿಂಗು. ಇದೇ ತುಂಬ ಇಂಪಾರ್ಟೆಂಟು, ರುಚಿ ಕೊಡ್ತಕ್ಕಂಥದ್ದು. ಒಂದು ಸ್ವಲ್ಪ ಇಷ್ಟಿದ್ರೆ ಸಾಕಾಗುತ್ತೆ. ಇದರಲ್ಲೇ ಮತ್ತೆ ಎಣ್ಣೆ ಇದೆಲ್ಲ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಇದನ್ನು ನಾನು 1 ಕಪ್ನಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ 1 ಕಪ್ ಅವಲಕ್ಕಿ ತುಂಬ ಇಂಪಾರ್ಟೆಂಟ್, ನೆನಪಿರಲಿ. ಗಟ್ಟಿ ಅವಲಕ್ಕಿ ತೊಗೊಳ್ತಾ ಇದ್ದೀನಿ, ನನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಇಲ್ಲಿ ನೋಡಿ, ಬಾಣಲೆಯಲ್ಲಿ ನಾನು ಬಿಸಿಯಾಗಿದ್ದ ತಕ್ಷಣ ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದರಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಆದ ನಂತರ ಜೀರಿಗೆ, ಹಾಗೆ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ. ಈ ಟೈಮಲ್ಲೇ ಒಣಮೆಣಸಿನ್ಕಾಯಿ ಇದೆಲ್ಲ ಅದನ್ನು ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದನ್ನು ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಹುರಿಲಿಕ್ಕೆ ಶುರು ಮಾಡಿ. ನೋಡ್ತಿದ್ರಲ್ಲ, ಸುಮಾರು 1 ನಿಮಿಷಗಳ ಕಾಲ ಹುರಿದಿದ್ದಕ್ಕೆ ಈ ಥರ ಒಂದು ಬಿಸ್ಕೆಟ್ ಕಲರ್ ಥರ ಬಂದಿದ್ದಲ್ಲ, ಇಷ್ಟಾದರೆ ಸಾಕು. ಈಗ ಇದರಲ್ಲಿ ತುರಿದಿರ್ತಕ್ಕಂಥ ಅಥವಾ ಕಟ್ ಮಾಡಿರ್ತಕ್ಕಂಥ ಶುಂಠಿಯನ್ನು ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉದ್ದುದ್ದ ಸೀಳಿರ್ತಕ್ಕಂಥ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು ತುಂಬ ಇಂಪಾರ್ಟೆಂಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಹಾಕಿದ ನಂತರ ಸ್ಟಾರ್ ಆಫ್ ದ ಶೋ ಅಂತಲೇ ಹೇಳ್ಬೋದು, ಹಿಂಗು. ಈ ಹಿಂಗೆ ಏನಿದೆ ಇದನ್ನು ನಿಮಗೆ ಒಂದು ಸ್ವಲ್ಪ 1-2 ಪಿಂಚಷ್ಟು ಹಾಕ್ಕೊಳ್ಳಿ, 1-2 ಚಿಟಿಕೆ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಪ್ರತಿ ಉಪ್ಪನ್ನು ನಾನು ಅಟ್ ಎ ಟೈಮ್ ಈಗಲೇ ಈ ಸಂದರ್ಭದಲ್ಲೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ. ಇವನ್ನೆಲ್ಲನೂ ಹಾಕಿಬಿಟ್ಟು ಇದೆಲ್ಲ ಒಂದಕ್ಕೊಂದು ಚೆಂದ ಹುರಿಬೇಕು, ಒಂದಕ್ಕೊಂದು ಹೊಂದ್ಕೋಬೇಕು. ಮತ್ತು ಈ ಒಂದು ನಾವೇನು ಈ ಒಂದು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಕ್ಲೀನಾಗೆ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು, ಸುಮಾರು 1 ನಿಮಿಷಗಳ ಕಾಲ. ನೋಡಿ, ಸುಮಾರು 1-2 ನಿಮಿಷ ಹುರಿದಿದ್ದಾಗಿದೆ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಪರ್ಫೆಕ್ಟಾಗಿ ಹುರಿದಿದ್ದಾಗಿದೆ. ಈಗೆಲ್ಲ ಆಗಿದೆಲ್ಲ. ಈಗ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ, ಈ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ವಾ. ತರಕಾರಿಗಳನ್ನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಇದರಲ್ಲಿ ಉಪ್ಪು ಹಾಕಿದ್ದೀವಿ. ಸೊ ಈಗ ಕ್ಲೀನಾಗಿದ್ದು ಬೇಯಬೇಕು. ಅಲ್ಲಿವರೆಗೂ ಹೆಚ್ಚು ಕಮ್ಮಿ 3-4 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಇದನ್ನು ಹುರಿ. ನೋಡಿ, 4 ನಿಮಿಷಗಳ ಆದ ನಂತರ ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಅಪ್ ಟು ಒಂದು 90% ಚೆನ್ನಾಗಿ ಬೆಂದ್ಬಿಟ್ಟಿದೆ. ಸೊ ಈಗ ನೋಡಿ, ಈ ಥರ ಒಂದು ಜಾಲರಿ ತೊಗೊಂಡು ಯಾವುದೇ ರೀತಿಯ ತೊಗೋಬೋದು ನೀವು. ಇದರಲ್ಲಿ 1 ಕಪ್ನಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಟ್ಯಾಪ್ ಕೆಳಗಡೆ ನೀರಲ್ಲಿ ತೊಳ್ಕೊಂಡು ಇದನ್ನು ಆರಿಸ್ಕೊಂಡು ಬರ್ತೇನೆ. ನೋಡಿ, ಈಗ ಈ 1 ಕಪ್ನಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದೆ. ಸೊ ನೀರಿನ ಪ್ರಮಾಣ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. 1 ಕಪ್ನಷ್ಟು ನೀರು, 1 ಕಪ್ ಅವಲಕ್ಕಿಗೆ 1 ಕಪ್ ನೀರು, ಸಮ ಪ್ರಮಾಣದ ಬಿಸಿ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಕಾಯಿ ತುರಿನ ಫ್ರೆಶ್ ಆಗಿ ತುರಿದಿಟ್ಕೊಂಡಿದ್ವಲ್ಲ, ಈ ಕಾಯಿ ತುರಿನ ಹಾಕಲಿ. ಒಳ್ಳೆ ಟೇಸ್ಟ್ ಅಂತೂ ತುಂಬ ಜಾಸ್ತಿ ಬರುತ್ತೆ. ಬೇಕಾದ್ರೆ ನೀವು ಸಕ್ಕರೆನ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಈ ಕಾಯಿ ತುರಿನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇಡೀ ಟೇಸ್ಟ್ ಎಲ್ಲ ಅದರಲ್ಲೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳುವ. ಹಾಗೆ ಸ್ವಲ್ಪ ಕುದಿಲಿಕ್ಕೆ ಬಿಡುವ. ನೋಡಿ, ನೀರೆಲ್ಲ ಚೆಂದ ಕುದೀತಾ ಇದೆ ಅಲ್ವಾ. ಈ ಸಂದರ್ಭದಲ್ಲಿ ಉಪ್ಪು, ಖಾರ ಏನಾದರೂ ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ತಾಗ್ತಾಯಿತ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದರಲ್ಲೇ ನಿಂಬೆ ಹಣ್ಣಿನ ರಸವನ್ನು ಈಗಲೇ ನಾನು ಹಾಕ್ಕೊಂಡ್ಬಿಡ್ತೀನಿ. 1 ನಿಂಬೆ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಈಗ ಟೇಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಪ್ರತಿಯೊಂದು ಕರೆಕ್ಟ್ ಆಗಿದೆ. ಇದನ್ನು ಇನ್ನೊಂದು ಕ್ಲೀನಾಗಿ ನಿಂಬೆಹಣ್ಣು ಹಾಕಿದ್ನಲ್ಲ, ಸೊ ಎಲ್ಲದಕ್ಕೂ ಹರಡ್ಕೊಳ್ಳಿ ಅಂದ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಒಂದ್ಸತಿ ಸ್ವಲ್ಪ ಕುದಿನೂ ಬರೋಕ್ಕೆ ಶುರು ಆಗ್ಬಿಡುತ್ತೆ ಅಲ್ಲಿವರೆಗೂ. ನೋಡಿ ಈಗ ನಾನು ಹೇಳಿದ್ನಲ್ಲ, ಅವಲಕ್ಕಿಯನ್ನು ಜಸ್ಟ್ ನೀರಲ್ಲಿ ತೊಳೆದಿದ್ದೀನಿ ಅಷ್ಟೇ, ನೆನಿಲಿಕ್ಕೆ ಬಿಡಬಾರ್ದು. ಜಸ್ಟ್ ಆ ಗಟ್ಟಿ ಅವಲಕ್ಕಿನ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಈ ಒಂದು ಪದಾರ್ಥದಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಒಮ್ಮೆ ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಆಗುವ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಕಷ್ಟನೇ ಇಲ್ಲಪ್ಪ, ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 ರಿಂದ 15 ನಿಮಿಷದಲ್ಲಿ ಈ ಒಂದು ತಿಂಡಿ ರೆಡಿ. ಸೊ ಇದನ್ನೆಲ್ಲ ಕುಕ್ ಆಗ್ತದಲ್ಲ, ಸ್ವಲ್ಪ ಕುದಿ ಬರ್ಲಿಕ್ಕೆ ಬಿಡಬೇಕು. ನೋಡಿ ಎಲ್ಲ ನೀರೆಲ್ಲ ಕುದಿಲಿಕ್ಕೆ ಶುರು ಆಗ್ತದೆ. ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಿದ್ದೀನಿ, ಮಿಕ್ಸ್ ಮಾಡ್ತಾ ಇಲ್ಲ. ಆದರೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎಕ್ಸಾಕ್ಟಾಗಿ 10 ನಿಮಿಷಗಳ ಕಾಲ ಆನ್ ಎ ಲೋ ಫ್ಲೇಮ್ ಇದನ್ನು ಬಿಟ್ಬಿಡಿ. ನೋಡಿ 10 ನಿಮಿಷ ಆದ ನಂತರ ಬ್ಯೂಟಿಫುಲ್ ಈ ಒಂದು ಮಸಾಲ ಅವಲಕ್ಕಿ, ತರಕಾರಿ ಅವಲಕ್ಕಿ ಅಂತ ಕರೀರಿ, ಮಸಾಲ ಅವಲಕ್ಕಿ ಅಂತ ಕರೀರಿ, ಏನು ಬೇಕಾದರೂ ಕರೀರಿ, ನೀವು ರೆಗ್ಯುಲರ್ ಆಗಿ ಮನೇಲಿ ಮಾಡ್ಕೊಳ್ತಕ್ಕಂಥ ಚಿತ್ರಾನ್ನ ಥರ ಇರ್ತದಲ್ಲ, ಆ ಅವಲಕ್ಕಿನ ಎಷ್ಟೋ ವಿಭಿನ್ನವಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ತುಂಬ ಎಣ್ಣೆ ಇರೋದಿಲ್ಲ, ಆರಾಮಾಗಿ ನೀರಲ್ಲಿ ಕುಕ್ ಆಗಿರುತ್ತಲ್ಲ, ಬ್ಯೂಟಿಫುಲ್ ಆಗಿರುತ್ತೆ, ಸ್ಟೀಮಲ್ಲಿ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಅಗಳು ಇನ್ನೊಂದು ಅಗಳು ಟಚ್ ಆಗ್ತಾಯಿಲ್ಲ, ಒಳ್ಳೆ ಪಲಾವ್ ಇದ್ದಂಗೆ ಇರುತ್ತೆ ಹೆಚ್ಚು ಕಮ್ಮಿ. ಅಷ್ಟು ಅದ್ಭುತವಾಗಿದೆ ಈ ಒಂದು ಮಸಾಲ ಅವಲಕ್ಕಿ ಅಂತಕ್ಕಂಥದ್ದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಬೆಳಗಿನ ಜಾವ ತಿಂಡಿಗೆ ಇದಕ್ಕಿನ್ನ ಇನ್ನೇನು ತಾನೇ ಬೇಕು ನಿಮಗೆ? ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ವೇಸ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.